ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ವಿಷಯ ಅಂತಂದರೆ ನಾರ್ಮಲಾಗಿ ರ್ಯಾಂಡಮ್ ಬ್ಲಾಗೇನೆ. ಇವತ್ತು ನಮ್ಮ ಮಗಳಿದ್ದು ನಾಳೆ ಫಂಕ್ಷನ್ ಇದೆ, ಹಾಫ್ ಸ್ಯಾರಿ ಫಂಕ್ಷನ್ ಇದೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಮೆಹಂದಿ ಹಾಕೋಣ ಅಂತ ಇವಾಗ ಜಸ್ಟ್ ಡ್ಯೂಟಿ ಮುಗಿಸ್ಕೊಂಡು ಮನೆಯಿಂದ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಮಳೆ ಬರುತ್ತಲ್ಲ ಅಂದ್ಬಿಟ್ಟು ಬೈಕ್ ಏನು ತೊಗೊಳ್ಳಿಲ್ಲ, ಅದಕ್ಕೆ ಕಾರಲ್ಲೇ ಹೋಗ್ತಾ ಇದ್ದೀವಿ. ಎಮರ್ಜೆನ್ಸಿ ಯೂಸ್ ಆಗುತ್ತೆ ನೋಡಿ ಕಾರ್ ತೊಗೊಂಡ್ರೆ. ನಾನು ಕಾರ್ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಏನೇನೋ ಹೇಳಿದೆ, ಇಷ್ಟ ಇಲ್ಲ, ವಾಂತಿ ಆಗುತ್ತೆ ಅಂತ. ಬಟ್ ಕಾರು ಮಳೆಗಾಲಕ್ಕೆ ತುಂಬ ಯೂಸ್ ಆಗುತ್ತೆ. ಕಾರ್ ಬಗ್ಗೆ ನನಗೆ ಇದ್ದಿದ್ದು ಫನ್ನಿ ಒಪಿನಿಯನ್ಸ್ ಅಷ್ಟೇ ಹೇಳ್ಕೊಳ್ತಾ ಇರೋದು. ಸೊ ಕಾರ್ ತಗೋಬಿಡಿ ಅಂತ ಯಾರಿಗೂ ಹೇಳಿಲ್ಲ, ಕಾರ್ ತೊಗೊಳ್ಳೋರು ತೊಗೋಬೋದು. ಸೊ ನೆಕ್ಸ್ಟು ಅವ್ರ ಮನೆಗೆ ಹೋಗಿ ಮೆಹಂದಿ ಹಾಕಿ ಮತ್ತೆ ವಾಪಸ್ ರಿಟರ್ನ್ ಆಗಬೇಕು. ಒಂದು ವಾರದಿಂದ ಡಿಸ್ಕಷನ್ ನಡೆದು ಅಲ್ಲೇ ನೈಟ್ ಆಲ್ಟ್ ಆಗೋ ಥರ ಇತ್ತು. ಬಟ್ ನಮ್ಮ ಮನೆಯವರು ಇಲ್ಲ, ನಾನು ಆಲ್ಟ್ ಆಗೋಕ್ಕೆ ಬಿಡಲ್ಲ ಅಲ್ಲಿ ಅಂತ ಹೇಳಿದ್ರು ನನ್ನ. ಸೊ ಅದಕ್ಕೋಸ್ಕರ ಹೋಗಿ ವಾಪಸ್ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ ಅಷ್ಟೇ. ಜಸ್ಟ್ 1/4 ಗಂಟೆಯಲ್ಲಿ ರೆಡಿಯಾಗಿ ಪೂಜೆ ಎಲ್ಲ ಮುಗಿಸಿ ಮನೇಲಿ ಹೋಗ್ತಾ ಇರೋದು. ವೆದರ್ ಅಂತೂ ಸಿಕ್ಕಾಪಟ್ಟೆ ಸೈಕಾಗಿತ್ತು. ಯಾಕಪ್ಪ ಅಂತಂದರೆ ನಾವು ಮನೆ ಬಿಡ್ಬೇಕಾದ್ರೆ ಬಿಸಿಲಿತ್ತು, ಹೋಗ್ತಾ ಹೋಗ್ತಾ ಮಳೆ ಬಂತು, ಮತ್ತೆ ಹೋಗ್ತಾ ಹೋಗ್ತಾ ಬಿಸಿಲು ಬಂತು. ಸೊ ಈ ವೆದರ್ನ ನಂಬೋಕ್ಕೆ ಆಗಲ್ಲ ಈ ಟೈಮಲ್ಲಂತೂ. ನಾನು ಇವಾಗ ಸ್ಕೂಟಿ ತೊಗೊಂಡಿರೋದ್ರಿಂದ ಬೆಳಿಗ್ಗೆ ಹೊತ್ತು ಮಳೆಗಾಲ ಸ್ಟಾರ್ಟ್ ಆಗಿಬಿಟ್ರೆ ಹೆಂಗೆ ಕೆಲ್ಸಕ್ಕೆ ಹೋಗೋದು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಅದಕ್ಕೋಸ್ಕರ ಅವ್ನು ರೈನ್ ಕೋಟ್ ತೊಗೋಬೇಕು. ನಾನು ಚಿಕ್ಕ ವಯಸ್ಸಲ್ಲಿ ಹೋಗಿದ್ದು ಅವ್ರ ಮನೆಗೆ, ಬಟ್ ಇವಾಗ ದೊಡ್ಡೋಳಾದ್ಮೇಲೆ ನಾನು ಯಾವತ್ತೂ ಹೋಗೇ ಇಲ್ಲ ಅಲ್ಲಿ. ಸೊ ನನಗೂ ಸರಿಯಾಗಿ ಅಡ್ರೆಸ್ ಗೊತ್ತಿರಲಿಲ್ಲ. ಸೊ ಹೋಗ್ತಾ ಅಂದವೇ ಎಲ್ಲರನ್ನೂ ಕೇಳ್ಕೊಂಡು ಹೋದೋ. ಸೊ ಅದರಿಂದ ಸ್ವಲ್ಪ ಲೇಟ್ ಆಗೋಯ್ತು. ನಮ್ಮ ಕೇಳೆಲ್ಲ ಆದಮೇಲೆ ನಮಗೆ ಫ್ಲ್ಯಾಶ್ ಆಗಿದ್ದು ಲೊಕೇಶನ್ ಹಾಕಿಸ್ಕೋಬೇಕಿತ್ತಲ್ವ ಅಂತ. ಅಲ್ಲಿ ಗಂಟ ನಮಗೆ ಅದು ಥಾಟೇ ಬಂದಿಲ್ಲ. ಸೊ ಎಲ್ರಿಗೂ ಅಷ್ಟೇ ಅನಿಸುತ್ತೆ, ಎಲ್ರಿಗೂ ಪ್ರತಿಯೊಬ್ಬರಿಗೆ. ಬಟ್ ಅದು ತುದ್ಬಾಯಲ್ಲಿದ್ದರೂ ಅದು ಥಾಟಲ್ಲಿದ್ದರೂ ನಮಗೆ ಅದು ಮೈಂಡಿಗೆ ಬಂದಿರಲ್ಲ. ಸೊ ನಮಗೂ ಹಂಗೆ ಆಗಿದ್ದು. ನಮಗೆ ಲೊಕೇಶನ್ ಅನ್ನೋದು ಐತೆ ಅನ್ನೋದೇ ಗೊತ್ತಿರಲಿಲ್ಲ. ಆ ಟೈಮಲ್ಲಿ ನೆನಪೇ ಬರಲಿಲ್ಲ ನಮಗೆ. ಸೊ ಅದಕ್ಕೆ ಕೇಳ್ಕೊಂಡು ಹೋಗ್ತಾ ಇದ್ದೋ. ಪರ್ಟಿಕ್ಯುಲರ್ ಊರು ಗೊತ್ತಿತ್ತು, ಬಟ್ ಅದರಲ್ಲಿ ರೈಟ್ ಲೆಫ್ಟ್ ಅದು ನಮಗೆ ಗೊತ್ತಿರಲಿಲ್ಲ. ಬಟ್ ನಾವು ಲೊಕೇಶನ್ನು ಹಾಕ್ಕೊಳ್ಳಿಲ್ಲ, ಸೀದಾ ಹೋಗ್ತಾನೆ ಇದ್ದೋ. ಬಟ್ ಅದು ನಮ್ಮ ಮನೆಯವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಆ ರೂಟಲ್ಲಿ ಅವರು ತುಂಬ ಓಡಾಡಿದ್ದಾರೆ, ಬಟ್ ಅವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಅದಕ್ಕೋಸ್ಕರ ಅಲ್ಲಿದ್ದಿದ್ದು ಸ್ವಲ್ಪ ಜನಗಳನ್ನ ಕೇಳಿಕೊಂಡು ಹೋದೋ. ಫೈನಲ್ ಆಗಿ ಅಂತೂ ಇಂತೂ ಅವ್ರ ಮನೆಗೆ ಬಂದಾಗಲೇ ಆಲ್ರೆಡಿ 7:45 ಆಗೋಗಿತ್ತು. ಅವಳೊಬ್ಳಿಗೆ ಮಾತ್ರ ಮೆಹಂದಿ ಹಾಕ್ಬೇಕಾಗಿತ್ತು. ಟೈಮ್ ಇದ್ದಿದ್ರೆ ನಮ್ಮ ಅಕ್ಕಂಗೆಲ್ಲ ಅವ್ರಿಗೆಲ್ಲ ಹಾಕಿ ಬರ್ಬೋದಿತ್ತು. ಬಟ್ ಹಂಗೆ ಟೈಮ್ ಇರಲಿಲ್ಲ ಮೆಹಂದಿನ ಹಾಕಿ ರಿಟರ್ನ್ ಆಗೋದಕ್ಕೆ. ಅವಳೊಬ್ಳಿಗೆ 2 ಹ್ಯಾಂಡ್ ಫ್ರಂಟು ಬೇಕು, ಹಾಕೋಷ್ಟರಲ್ಲೇ ಟೈಮ್ ಆಗೋಗಿತ್ತು. ಸೊ ಅಲ್ಲಿಂದ ಮೆಹಂದಿ ಎಲ್ಲ ಹಾಕಿದ್ಮೇಲೆ ಊಟ ಮಾಡಿ ಅಂತ ಸಿಕ್ಕಾಪಟ್ಟೆ ಫೋರ್ಸ್ ಮಾಡಿದ್ರು. ಸೊ ನಾವು ಊಟ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ತುಂಬ ಟೈಮ್ ಆಗೋಗಿತ್ತು. ಜೊತೆಗೆ ಕತ್ಲೆ ನಾನು ಎದ್ರುಕೋತೀನಿ ಅಂದ್ಬಿಟ್ಟು ನಮ್ಮ ಮನೆಯವ್ರು ಏನು ಮಾಡಿದ್ರು, ಇಲ್ಲ ನಮ್ಮ ಮನೇಲಿ ತಿನ್ಕೋತೀವಿ, ಟೈಮ್ ಆಗಿದೆ. ಅದ್ರ ಅಲ್ಲದೆ ರೋಡ್ ಹತ್ರ ಸ್ವಲ್ಪ ವೆಹಿಕಲ್ಸ್ ಓಡಾಡೋದು ಕಮ್ಮಿ ಆಗಿದ್ದರಿಂದ ನಮ್ಮ ಮನೆಯವ್ರು ನಾನು ಎದ್ರುಕೋತೀನಿ, ಬೇಗ ಹೊಂಟೋಗೋಣ ಅಂತ ಅಂದ್ಬಿಟ್ಟು ನನ್ನ ಕರ್ಕೊಂಡು ಹೊಂಟೋದ್ರು. ನಾನು ಕತ್ಲಲ್ಲಿ ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಅದು ಪಿನ್ ಬಿದ್ದರೂ ಬೆಚ್ಚೋಯ್ತೀನಿ ನಾನು ನೈಟ್ ಹೊತ್ತು. ನನ್ನ ಕತ್ಲಂದರೆ ಅಷ್ಟು ಭಯ. ಸೊ ಅದಕ್ಕೆ ನಮ್ಮ ಮನೆಯವ್ರು ನಾಳೆ ನೈಟ್ ಆಲ್ಟ್ ಆಗೋಕ್ಕೂ ಬಿಡಲಿಲ್ಲ, ಸರಿಯಾಗಿ ಊಟನೂ ಮಾಡಿಸ್ಲಿಲ್ಲ. ಯಾಕಂದರೆ ಮಳೆ ಬೇರೆ, ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಯಾವಾಗ ನಿಲ್ಲುತ್ತೆ ಏನೋ ಗೊತ್ತಿಲ್ಲ. ಅದು ಅಲ್ಲದೆ ಕತ್ಲು, ಬಟ್ ಅಲ್ಲಿ ವೆಹಿಕಲ್ಸ್ ಓಡಾಡೋದು ಕಮ್ಮಿ. ಸೊ ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕು ಅಂದ್ಬಿಟ್ಟು ನಾನು ಅವಳೊಬ್ಳಿಗೆ 2 ಹ್ಯಾಂಡ್ ಫ್ರಂಟ್ ಬೇಕು ಮೆಹಂದಿ ಹಾಕ್ಬಿಟ್ಟು ರಿಟರ್ನ್ ಆಗೋದೆ. ನೆಕ್ಸ್ಟ್ ಮಾರ್ನಿಂಗ್ ಬರ್ತೀನಿ ಯಾಕಂತೆಲ್ಲ ಹೇಳಿ ವಾಪಸ್ ಬಂದುಬಿಟ್ಟು. ಸೊ ಮತ್ತೆ ಬೆಳಗ್ಗೆ ಎದ್ದು ಅಮ್ಮನೂ ಊರಿಂದ ಬರ್ತಾರೆ, ನನ್ನ ಜ್ಯುವೆಲರಿ ಸೆಟ್ ಎಲ್ಲ ತರ್ತಿದ್ರು. ಸೊ ನಾನು ಫೈನಲ್ ಆಗಿ ಲಾಸ್ಟ್ ಮಿನಿಟಲ್ಲಿ ಕಾಸ್ಟ್ಯೂಮ್ನ ಚೇಂಜ್ ಮಾಡಿಬಿಟ್ಟೆ. ಇದು ಮಾರ್ನಿಂಗ್ ಕಂಟಿನ್ಯೂ ಬ್ಲಾಗು. ನೈಟ್ ಬಂದು ಬ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಯಾಕಪ್ಪ ಅಂದರೆ ಬಂದೆ ಸ್ವಲ್ಪ ಲೇಟ್ ಆಯಿತು. ನಾವು ಊಟ ಮಾಡ್ಕೊಂಡು ತಿಂದು ಮಲ್ಕೊಳ್ಳೋಷ್ಟಲ್ಲಾಗಿತ್ತು. ವ್ಲಾಗ್ ಮಾಡೋಷ್ಟು ನಮಗೆ ಎನರ್ಜಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ನೈಟ್ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಬೆಳಗ್ಗೆಯಿಂದನೇ ಕಂಟಿನ್ಯೂ ಬ್ಲಾಗ್ ಮಾಡ್ತಾಯಿದ್ದೀನಿ. ಅಮ್ಮನೂ ಬೆಳಗ್ಗೆ ತಾನೇ ಬಂದಿತ್ತು. ನಾನು ಒಡವೆಗಳು ಸೀರೆಲ್ಲನೂ ತಂದಿತ್ತು. ನಾನು ಲಾಸ್ಟ್ ಮಿನಿಟಲ್ಲಿ ಚೇಂಜ್ ಮಾಡಿದೆ. ಯಾಕಪ್ಪ ಅಂತಂದರೆ ಸ್ವಲ್ಪ ಚೇಂಜ್ ಇರಲಿ, ಎಲ್ಲ ಫಂಕ್ಷನ್ಗಳಿಗೂ ಒಂದೇ ಥರ ಆಗುತ್ತೆ. ಬಟ್ ನನಗೂ ಬೋರಿಂಗ್ ಆಗೋಗಿತ್ತು ಸೀರೆ ಹಾಕ್ಕೊಂಡು. ಆಮೇಲೆ ಅದೇ ಗೋಲ್ಡ್ ನನಗೇನು ಅಂದರೆ ಒಬ್ಬರು ಫಂಕ್ಷನ್ಗೆ ಹೋಗ್ತೀನಿ ಅಂದರೆ ನಾನು ಗೋಲ್ಡ್ ಹಾಕ್ಕೊಳ್ಳೇಬೇಕು ಅನ್ನೋದು ನನಗೆ, ಮದುವೆ ಆದ್ಮೇಲೆ ಪರ್ಟಿಕ್ಯುಲರಾಗಿ ಹಾಕ್ಕೊಳ್ಳೇಬೇಕು ಅನ್ನೋದು ನನಗೆ ಅವಾಗಿಂದನಂತ ಸಣ್ಣ ಆಸೆ. ನಾನು ಆರ್ಟಿಫಿಷಿಯಲ್ಲಾಗಿ ನನ್ನ ಫಂಕ್ಷನ್ಗೆ ಹೋಗೋದು ನನಗೆ ಇಷ್ಟನೇ ಇರಲಿಲ್ಲ ಎಂತಕ್ಕೂ. ಸೊ ನಾನು ಅದಕ್ಕೆ ಎಲ್ಲ ಫಂಕ್ಷನ್ಗಳಿಗೂ ಜಾಸ್ತಿ ಗೋಲ್ಡ್ ಹಾಕ್ಕೊಂಡು ಹೋಗ್ತಾ ಇದ್ದೆ. ಬಟ್ ಈ ಸಲ ಸ್ವಲ್ಪ ಚೇಂಜ್ ಇರಲಿ ಅಂತ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಸೀರೆ ಬೇಡ ಲೆಹಂಗಾ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಲೆಹಂಗಾ ಹಾಕ್ಕೊಂಡೆ. ಸೊ ಅದಕ್ಕೆ ಗೋಲ್ಡ್ ಮ್ಯಾಚ್ ಆಗೋಲ್ಲ. ಅದಕ್ಕೆ ನಾನು ನಮ್ಮ ಅಮ್ಮಂಗೆ, ಅಮ್ಮ ನೀನೇ ಹಾಕ್ಕೊಳಮ್ಮ ಗೋಲ್ಡು ಅಂತ ಕೊಟ್ಟಿದ್ದೆ. ಬಟ್ ನಮ್ಮಮ್ಮ ನನ್ನ ತಂಗಿ ಕೊಟ್ಬಿಡ್ತು. ಇಬ್ಬರಲ್ಲಿ ಯಾರೋ ಒಬ್ರು ಹಾಕ್ಕೊಂಡ್ರೆ ನಂಗೆ ಖುಷಿನೇ. ಇವ್ರೇ ಹಾಕೋಬೇಕು ಅಂತ ನನಗೇನು ಅಷ್ಟು ಆಸೆ ಇಲ್ಲ. ಬಟ್ ಅವಳಿಗೆ ಹಾಕ್ಕೊಂಡ್ರು ಖುಷಿನೇ, ನಾನು ಹಾಕ್ಕೊಂಡ್ರು ಖುಷಿನೇ.
ಅದಕ್ಕೆ ನಾನು ಏನು ಮಾಡಿದೆ, ಗೋಲ್ಡ್ನ ಅವಳು ಕೊಟ್ಬಿಟ್ಟು ಮಾಮೂಲಿ ಫುಲ್ ಆರ್ಟಿಫಿಷಿಯಲ್ ಹಾಕೊಂಡೆ. ಯಾಕಂದರೆ ಇವೆಲ್ಲ ನಾನು ಮದುವೆಗೆ ಮುಂಚೆ ತೆಗ್ದು ಇಟ್ಕೊಂಡಿದ್ದೆ. ಬಟ್ ನಮ್ಮ ಮನೆಯವ್ರು ಇದಕ್ಕೆಲ್ಲ ಒಸಿ ಬೈತಾ ಇರಲಿಲ್ಲ, ಇದಕ್ಕೆ ಕೊಡೋ ದುಡ್ಡಲ್ಲಿ ಚಿನ್ನನೇ ಬಂದ್ಬಿಡೋದು ಅಂತಾರೆ. ಬಟ್ ಅಷ್ಟೊಂದು ಗೋಲ್ಡ್ಗಿಂತ ಗೋಲ್ಡೇ ಜಾಸ್ತಿ ಇದ್ದಾವೆ ನನ್ನ ಹತ್ರ. ಹಾಗೆ ಈ ವಿಡಿಯೋದಲ್ಲಿ ಒಂದು ಕ್ಲಾರಿಟಿ ಕೊಡ್ತೀನಿ. ಅಂದರೆ ನನ್ನ ವಾಟ್ಸಪ್ಪಲ್ಲಿ ಇರೋರಿಗೆ ಅವರೆಲ್ಲ ನೋಡ್ತಾರೆ ಈ ವ್ಲಾಗನ್ನ, ಅದಕ್ಕೋಸ್ಕರ ಹಂಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿರೋರ್ಗೂ ಸ್ವಲ್ಪ ಡೌಟಲ್ಲಿ ಇರೋರ್ಗು ಕ್ಲಾರಿಟಿ ಸಿಕ್ದಂಗೆ ಆಗುತ್ತೆ ಅನ್ಕೋತೀನಿ. ನನ್ನ ತಂಗಿ ಕರ್ನರಲ್ಲಿ 2 ಮಂತ್ಸ್ ಬ್ಯಾಕ್ ಒಂದು ಕರ್ನರ್ ಫಂಕ್ಷನಲ್ಲಿ, ಅವಳ ಕರ್ನರಲ್ಲೇ ಒಂದು ಲಾಂಗ್ ಹಾರ ಹಾಕಿರ್ತೀನಿ, ಲಾಂಗ್ ನೆಕ್ಲೆಸ್ಸು ಮತ್ತು ಶಾರ್ಟ್ ನೆಕ್ಲೆಸ್ಸು ಹಾಕಿರ್ತೀನಿ. ಬಟ್ ಅದು ಗೋಲ್ಡಾ ಅಂತ ಎಷ್ಟು ಜನ ಕೇಳಿದರು. ಹೌದು, ನಾನು ಹಾಕಿದ ಲಾಂಗ್ ಹಾರ ಗೋಲ್ಡೇ. ಬಟ್ ನಾನು ಏಂತಕ್ಕೆ ಡಿಫ್ರೆಂಟಾಗಿ ಮಾಡಿಸ್ಕೊಂಡೆ ಅಂತಂದರೆ, ನಾನು ಮಾಡಿಸ್ಕೊಳ್ಳೋ ಟೈಮಲ್ಲಿ ಆ್ಯಂಟಿಕ್ ಡಿಸೈನ್ ನೆಕ್ಲೆಸ್ಗಳು ಸ್ವಲ್ಪ ಟ್ರೆಂಡಿಂಗಲ್ಲಿ ಜಾಸ್ತಿ ಇದ್ದವು ಇನ್ಸ್ಟಾಗ್ರಾಮಲ್ಲಿ. ಅದಕ್ಕೋಸ್ಕರ ನಮ್ಮ ಮನೆಯವ್ರ ಜೊತೆ ಜಗಳ ಆಡಿ ಮದುವೆ ಆದಮೇಲೆ ಮಾಡಿಸ್ಕೊಂಡಿದ್ದು ನಾನು. ನಮ್ಮ ಮನೆಯವ್ರಿಗೆ ಡಿಸೈನ್ ಒಂಚೂರು ಇಷ್ಟ ಇರಲಿಲ್ಲ. ಯಾಕಂದರೆ ಲಾಂಗ್ ನೆಕ್ಲೆಸ್ ಡಿಫ್ರೆಂಟ್ ಆಗುತ್ತೆ, ಶಾರ್ಟ್ ನೆಕ್ಲೆಸ್ಸೇ ಒಂಥರ ಇದೆ ನಿಂದು, ಶಾರ್ಟ್ ನೆಕ್ಲೆಸ್ಗೆ ಯಾವ ಥರ ಮ್ಯಾಚ್ ಆಗುತ್ತೆ ಆ ಥರ ಲಾಂಗ್ ಹಾರ ಮಾಡಿಸ್ಕೊ, ಇದು ನನಗೆ ಇಷ್ಟ ಇಲ್ಲ ಅಂತ ಹೇಳಿದರು. ಬಟ್ ನನಗೆ ಇಷ್ಟ ಆಗಿತ್ತು ಪರ್ಟಿಕ್ಯುಲರ್ ಆಗಿ. ನನ್ನವ್ರು ಆಪೋಸಿಟಾಗಿ ಮಾಡಿರೋ ವಿಷಯ ಅಂದರೆ ಇದೊಂದೇ ಅನ್ಕೋತೀನಿ ಲೈಫಲ್ಲಿ. ಅವರಿಗೆ ಸೇಮ್ ಇದ್ದರೆ ಒಂಥರ ಇಷ್ಟ ಆಗುತ್ತೆ, ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಅಂತ ಅವರು ಥಾಟಲ್ಲಿತ್ತು. ಬಟ್ ನನಗೆ ಶಾರ್ಟ್ ನೆಕ್ಲೆಸ್ಸು ಒನ್ ಟೈಮ್ ವೇರ್ ಮಾಡ್ಬೋದು, ಸಿಂಗಲ್ ಪಿನ್ ಮಾಡ್ಕೊಂಡಾಗ ಸ್ಯಾರಿನ ಲಾಂಗ್ ಹಾರನೂ ವೇರ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಇರಲಿ ಇದೊಂಥರ ಡಿಫ್ರೆಂಟಾಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನ ಮಾಡಿಸ್ಕೊಂಡಿದ್ದು ಅಷ್ಟೇ. ಬಟ್ ನನಗೆ ಅವಾಗ ಜಾಸ್ತಿ ಇಷ್ಟ ಆಗಿತ್ತು, ತೊಗೊಳ್ಳೇಬೇಕು ಪರ್ಟಿಕ್ಯುಲರ್ ಆಗಿದ್ದು ಅಂದ್ಬಿಟ್ಟು ಹಠ ಮಾಡಿ ಜಗಳ ಆಗಿ ನಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಯಾಕಂದರೆ ನನಗಿಷ್ಟ ಅವ್ರಿಗಿಷ್ಟ ಇರಲಿಲ್ಲ ಅವಾಗ. ಸೊ ಅದಕ್ಕೋಸ್ಕರ ಇಷ್ಟಕ್ಕೋಸ್ಕರ ನಮ್ಮ ಮನೆಯವರು ಒಪ್ಪಿ ಆಯಿತು ನೀನು ಇಷ್ಟಪಟ್ಟಿದ್ದೆ ಅಂದ್ಬಿಟ್ಟು ಮಾಡಿಸ್ಕೊಡ್ಬಿಟ್ಟು ಒಪ್ಪಿಗೆ ಕೊಟ್ಟ ಮೇಲೆ ನಾನು ಆ ಡಿಸೈನ್ನ ಮಾಡೋದಕ್ಕೆ ಹಾಕಿದ್ದು. ನಾನು ರೆಡಿಮೇಡೇನು ತೊಗೊಳಕ್ಕೆ ಹೋಗಿಲ್ಲ, ನಾನು ಮಾಡೋಕ್ಕೆ ಹಾಕಿದ್ದು ಒಡವೆನ ನಾನು ಪ್ರತಿಯೊಂದು ಒಡವೆನೂ ಮಾಡೋಕ್ಕೆ ಆಗ್ತಿರೋದು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಪರ್ಚೇಸ್ ಮಾಡಿದ್ದಂತಂದರೆ ಇವಾಗ ನನ್ನ ಹಸ್ಬೆಂಡ್ಗೆ ಆ್ಯನಿವರ್ಸರಿ ಗಿಫ್ಟ್ಗೆ ಗೋಲ್ಡ್ ರಿಂಗ್ ತೊಗೊಂಡಿದ್ದೀನಲ್ಲ ಅದೊಂದು ಮಾತ್ರ. ಬಟ್ ಆ ಡಿಸೈನಕ್ಕೆ ಬೇಕು ಅಂತಂದರೆ ನೆಕ್ಸ್ಟು ಆ್ಯನಿವರ್ಸರಿ ಗಂಟೆ ಕಾಯಬೇಕಾಗತ್ತೆ. ಸೊ ಫೈನಲಾಗಿ ಎಲ್ಲರೂ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. ನಂದು ಶಾರ್ಟ್ ನೆಕ್ಲೆಸ್ಸು ಲಾಂಗ್ ನೆಕ್ಲೆಸ್ಸು 2 ಗೋಲ್ಡು ಸ್ವಲ್ಪ ಜಾಸ್ತಿ ಹೇಳಿದೆ ಅನ್ಕೋತೀನಿ. ಯಾಕಂದರೆ ಕ್ಲಾರಿಟಿ ಕೊಡೋದು ಇಂಪಾರ್ಟೆಂಟು. ಯಾಕಂದರೆ ಒಂದು ಮೇಲ್ಗಡೆ ಶಾರ್ಟ್ ನೆಕ್ಲೆಸ್ ಗೋಲ್ಡ್ ಹಾಕೊಂಡವಳೆ, ಕೆಳಗಡೆ ಲಾಂಗ್ ಹಾರ ಆರ್ಟಿಫಿಷಿಯಲ್ ಹಾಕೊಂಡವಳೆ ಅಂದ್ಬಿಟ್ಟು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳೋದು ಬೇಡ. ಆಮೇಲೆ ಒಂಥರ ಶೋಕಿ ಮಾಡ್ತೋಳು ಇವಳು ಅಂತ ಹಿಂದೆಗಡೆ ಜನಗಳು ಮಾತಾಡ್ಕೊಳ್ಳೋದು ಬೇಡ. ಇರೋದು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನನ್ನ ಹತ್ರ ಇರೋದು ಗೋಲ್ಡೇ. ಬಟ್ ನಾನು ಪರ್ಟಿಕ್ಯುಲರ್ ಆಗಿ ರಿಲೇಷನ್ಗಳ ಮದುವೆಗೆ ಹಾಕ್ಕೊಂಡ್ರೆ ನಾನು ಗೋಲ್ಡೇ ಹಾಕೋಬೇಕು ಅನ್ನೋದು ನನ್ನ ಆವಾಗಿಂದ, ನನ್ನ ಮದುವೆಗೆ ಮುಂಚೆಯಿಂದನೂ ನನ್ನ ಆಸೆ. ಅದು ಆಸೆ ಅನ್ನೋದಕ್ಕಿಂತ ಅದೊಂಥರ ಛಲ ನನಗೆ. ಯಾಕಂದರೆ ನಾನು ಹಿಂಗೆ ಇರಬೇಕು ಇಂಥ ಫಂಕ್ಷನ್ಗಳಿಗೆ, ಯಾವ ರಿಲೇಷನ್ ಮದುವೆಗೆ ಹೆಂಗೆ ಹೋಗ್ಬೇಕು ಅನ್ನೋದು ನನ್ನ ಥಾಟಲ್ಲಿತ್ತು. ನಮ್ಮ ಆಡ್ಕೊಂಡಿರೋ ರಿಲೇಷನ್ಗಳ ಮುಂದೆ ನಾನು ಚೆನ್ನಾಗೇ ಇರಬೇಕು ಅನ್ನೋದು ನನ್ನ ಆಸೆ. ಬಟ್ ನಾನು ಈ ಮಟ್ಟಕ್ಕೆ ನಾನು ಗೋಲ್ಡ್ ತೊಗೊಂಡು ಮುಂದೆ ಮೆರೀತಿದ್ದೀನಿ ಅಂದರೆ ಅದು ನನ್ನ ಶತ್ರುಗಳ ಆಶೀರ್ವಾದ ಅಂತಲೇ ಅನ್ಬೋದು. ಶತ್ರುಗಳು ನಮ್ಮ ಹಿಂದೆ ಕೆಟ್ಟದ್ದು ಬಗ್ಗಿದ್ದೇ ಇದ್ರೆ, ಅವ್ರು ನಮ್ಮ ಬಗ್ಗೆ ಮಾತಾಡದೇ ಇದ್ದರೆ, ಬಟ್ ನಮ್ಗೆ ಇಷ್ಟೊಂದು ಮೋಟಿವೇಶನ್ ಕೊಟ್ಟಂಗೆ ಆಗಲ್ಲ. ಹಂಗೂ ಹಿಂಗೂ ಫಂಕ್ಷನ್ ಅಲ್ಲಿಗೆ ಬಂದು ಸೊ ಬರೋಷ್ಟರಲ್ಲಿ ಹುಡುಗಿನ ಕೂರಿಸ್ಬಿಟ್ಟಿದ್ರು. ಸೊ ಇವಾಗ ಮಳೆಗಾಲ ಇರೋದ್ರಿಂದ ಏನೋ ಎಕ್ಸ್ಪೆಕ್ಟೇಷನ್ಗಳಿರುತ್ತೆ ಫಂಕ್ಷನ್ ಮಾಡೋರಿಗೆ. ಬಟ್ ಒಂದೇ ಒಂದು ಮಳೆ ಎಲ್ಲ ಫಂಕ್ಷನ್ನು ಹಾಳು ಮಾಡಿಬಿಡ್ತದೆ. ಬಟ್ ಇವರು ಅಷ್ಟೇ ಮಳೆ ಬರೋಕ್ಕೆ ಮುಂಚೆನೇ ಎಲ್ಲ ಶಾಸ್ತ್ರಗಳು ಮುಗಿಸಿ ಊಟ ಕೊಟ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ. ಊಟ ಕೊಡೋ ಟೈಮ್ಗೆ ಮಳೆ ಬಂದರೆ ಮಾಡಿದ ಅಡುಗೆನೂ ವೇಸ್ಟ್ ಆಗೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಮಾಡಲಿ ಅಂದ್ಬಿಟ್ಟು ಪ್ರೊಸೀಜರ್ನ ಬೇಗ ಸ್ಟಾರ್ಟ್ ಮಾಡಿದರು. ನಾವು ಅಷ್ಟರಲ್ಲಿ ಮನೆ ಒಳಗಡೆ ಒಂದು ವಿಸಿಟ್ ಹಾಕೋಣ ಅಂತ ಬಂದೋ. ಗಜ ಅದೇ ಒಳಗೆ ಗಜ ಏನ್ರಿ, ಯಾಕೆ ಹೀರೋಯಿನ್ ಸಿಕ್ಕಿಲ್ವ ಅಲ್ಲಿ? ಟೈಮ್ ಆಗೋಗಿತ್ತಲ್ಲ ಅಂತ. ಬಟ್ಟೆ ಬರೆಯಲ್ಲ ಅಲ್ಲಿರ್ಲಿಲ್ವಾ? ಅಕಸ್ಮಾತ್ ಮನೆ ಫ್ಯಾನ್ ಲೂಸ್ ಗೀಸ್ ಆಗ್ಬಿಟ್ಟಿರ್ತದೆ ಅಂತ ತಡಿ. ಫ್ಯಾನ್ ಚೆನ್ನಾಗದಕ್ಕ, ಫ್ಯಾನ್ ಚೆನ್ನಾಗದ. ಅಷ್ಟು ಮಳೆ ಬರ್ತಾ ಇದ್ರುವ ಅಂತ ವೆದರ್ ಇದ್ರುವ ನಮ್ಮ ಮನೆಯವ್ರಿಗೆ ಎಲ್ಲೋದ್ರೂ ಫ್ಯಾನ್ ಬೇಕೇ ಬೇಕು. ಅವ್ರು 5 ನಿಮಿಷ ಒಳಗಡೆ ಇರೋದಕ್ಕಾಗಲ್ಲ, ಯಾಕಂದ್ರೆ ಅಷ್ಟು ಸ್ವೆಟ್ ಆಗ್ತಾರೆ. ಹೊರಗಡೆ ಬಂದರೆ ಅದೊಂದು ಪ್ರಾಬ್ಲಮ್ ಅವರಿಗೆ. ಸೊ ಹುಡುಗಿಗೆ ನಮ್ಮ ಅಣ್ಣನೇ ಸೋದ್ರ ಮಾವ ಆಗಿರೋದ್ರಿಂದ ನಮ್ಮ ಅಣ್ಣನೇ ಫುಲ್ಲು ತಟ್ಟೆ ಡೆಕೋರೇಷನ್ ಎಲ್ಲ ಮಾಡಿ ತಟ್ಟೆ ಎಲ್ಲ ತುಂಬೋದು. ಸೊ ಇದೊಂಥರ ತವ್ರ ಮನೆ ಬಳುವಳಿ ಅಂತಲೇ ಹೇಳ್ಬೋದು ಈಗಿನ ಹೆಣ್ಮಕ್ಳುಗಳಿಗೆ. ನನಗಂತೂ ಫಂಕ್ಷನಲ್ಲಿ ನಮ್ಮ ಅಣ್ಣನ ಔಟ್ಫಿಟ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದ್ದ, ಒಡವೆಗಳೆಲ್ಲ ಹಾಕ್ಕೊಂಡು ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದ್ದ. ಅವ್ರು ನೋಡಿದ್ರೆ ಮದುವೆ ಆಗಿರೋ ಥರನೇ ಕಾಣಿಸ್ತಲ್ಲ.
ಡೋಂಟ್ ಬಿ ನಜರ್ ಗರ್ಲ್ಸ್, ಮೈ ಬ್ರದರ್ ಇಸ್ ಆಲ್ರೆಡಿ ಮ್ಯಾರಿಡ್ ಆ್ಯಂಡ್ ಹೀ ಈಸ್ ಗುಡ್ ಫಾದರ್. ಸೊ ನಮ್ಮ ಅಣ್ಣಗೆ ಆಲ್ರೆಡಿ ಮದುವೆ ಆಗಿದೆ, ಯಾರು ದೃಷ್ಟಿ ಹಾಕೋಕೆ ಹೋಗಬೇಡಿ. ನಮ್ಮ ಅಣ್ಣ ಇದರಲ್ಲೊಂದು ಸ್ವಲ್ಪ ಹೈಲೈಟಲ್ಲಿ ಇರ್ತಾನೆ, ಯಾಕಂದರೆ ಅವನಿಗೆ ಡೆಕೋರೇಷನ್ ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಇಷ್ಟ. ನಮ್ಮ ಮನೇಲಿ ನಾನು ಫಸ್ಟ್ ಟೈಮು ಲಕ್ಷ್ಮಿನ ಕುಣಿಸ್ದಾಗ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಐಡಿಯಾ ಕೊಟ್ಟಿದ್ದೆ ಅವನು. ಸೊ ಇವಾಗ ತಟ್ಟೆ ಡೆಕೋರೇಷನ್ ಮಾಡ್ತಿರೋದು ಅವನೇ. ಬಟ್ ಅವ್ನಿಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಜಾಸ್ತಿ, ಫ್ಲವರ್ ಇಡೋದು, ಸ್ವಲ್ಪ ಸ್ಟೈಲಿಶ್ ಆಗಿರೋದು ಪ್ಲೇಟ್ಗಳನ್ನೆಲ್ಲ. ನೆಕ್ಸ್ಟ್ ಇವಾಗ ಪ್ಲೇಟ್ಸ್ಗಳನ್ನೆಲ್ಲ ತೊಗೊಂಡೋಗಿ ಅಲ್ಲೆಲ್ಲ ಇಡಬೇಕು. ಮತ್ತು ಶಾಸ್ತ್ರಗಳು ಸ್ಟಾರ್ಟ್ ಆಗುತ್ತೆ. ಇನ್ನೂ ಶಾಸ್ತ್ರಗಳು ಸ್ಟಾರ್ಟ್ ಆಗಿರಲಿಲ್ಲ, ಬರೀ ಕೂರಿಸಿದ್ರು ಮತ್ತು ಫೋಟೋಶೂಟ್ ಮಾಡಿಸ್ತಾಯಿದ್ರು. ಇಲ್ಲಿ ವಿಡಿಯೋ ಮಾಡ್ತಾವ್ರ ನೋಡಿ, ಇತ್ಲಾಗೆಲ್ಲ ನೋಡ್ಕೊಂಡು ಹೋಗಿ. ರಕ್ಷಿತಾ ಈ ಕಡೆ ನೋಡಿ, ಇನ್ನೊಂದ್ಸಲ ಮುಖ ಕಾಣ್ತೆ. ಸೊ ನಾನು ಶಾಸ್ತ್ರ ಮಾಡ್ತಾ ಇದ್ದೀನಿ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮದುವೆ ಆದರೆ ಸ್ವಲ್ಪ ಜಾಸ್ತಿ ರೆಸ್ಪೆಕ್ಟ್ ಸಿಗುತ್ತೆ ಅಂತಾರಲ್ಲ, ಸೊ ಇಂಥ ಫಂಕ್ಷನ್ಗೆ ಹೋದರೆ ಸ್ವಲ್ಪ ಜಾಸ್ತಿ ರೆಸ್ಪೆಕ್ಟ್ ಸಿಗುತ್ತೆ. ನನ್ನ ತಂಗಿ ಫಂಕ್ಷನಲ್ಲೂ ಅವಳು ಮದುವೆ ಟೈಮಲ್ಲಿ ಅಷ್ಟೇ, ಅಂದರೆ ನಮ್ಮ ಕಡೆ ಮದುವೆಗೆ ಮುಂಚೆ ಒಂದು ವಾರ ಇದ್ದಂಗೆ ಅಟ್ಟಿಕೋ ಶಾಸ್ತ್ರ ಅಂತ ಮಾಡ್ತೀವಿ. ಆ ಟೈಮಲ್ಲಿ ಅಷ್ಟೇ ಒಂದು ವಾರ ಕಂಟಿನ್ಯೂಸ್ ಆಗಿ ನಾನೇ ಶಾಸ್ತ್ರ ಮಾಡುವೆ ಜಾಸ್ತಿ ಹೋದಾಗೆಲ್ಲ. ಮತ್ತು ಈ ಬೇರೆ ಫಂಕ್ಷನ್ಗಳಿಗೆ ಮದುವೆ ಆದ್ಮೇಲೆ ಹೋದ್ರೆ ಇವಾಗ ಜಾಸ್ತಿ ನಮ್ಮನ್ನೇ ಕರೀತಾರೆ. ಸೊ ಮದುವೆ ಆದರೆ ಸ್ವಲ್ಪ ಜಾಸ್ತಿ ರೆಸ್ಪೆಕ್ಟ್ ಇರುತ್ತೆ. ನನಗೂ ಜಾಸ್ತಿ ಮುಂಚೆ ಗೊತ್ತಿರಲಿಲ್ಲ ಇದೆಲ್ಲ ಹೆಂಗೆ ಮಾಡೋದು ಅಂತ, ಜಸ್ಟ್ ನೋಡುವೆ ಅಷ್ಟೇ. ನೋಡಿದಾಗ ನಾವು ಅದನ್ನು ಮಾಡೋಕೆ ಹೋದಾಗ ನಮಗೆ ಸ್ವಲ್ಪ ಶಿವರ್ ಫೀಲಿಂಗ್ ಆಗುತ್ತೆ. ಅದಕ್ಕೋಸ್ಕರ ನನಗೆ ನನ್ನ ತಂಗಿ ಮದುವೆಲಿ ಮಾಡೋ ಅಭ್ಯಾಸ ಇತ್ತಲ್ಲ ಎಲ್ಲ ಶಾಸ್ತ್ರಗಳನ್ನ, ಸ್ವಲ್ಪ ಓಕೆ ಅಂದರೆ ಅನ್ಕಂಫರ್ಟಬಲ್ ಫೀಲ್ ಏನು ಆಗ್ತಿರ್ಲಿಲ್ಲ, ಓಕೆ ಅಂತ ಅನ್ನಿಸ್ತು. ಬಟ್ ನಾನು ಖುಷಿ ಆಯಿತು ನಾನು ಶಾಸ್ತ್ರ ಮಾಡಿದ್ದು. ನಾನು ಆದಮೇಲೆ ನೆಕ್ಸ್ಟ್ ನಮ್ಮ ಅತ್ತಿಗೆ, ನಮ್ಮ ಅಣ್ಣ ಎಲ್ಲ ಹಿಂಗೆ ಕಂಟಿನ್ಯೂಸ್ ಆಗಿ ಶಾಸ್ತ್ರ ಮಾಡ್ತಾಯಿದ್ದಾರೆ. ಎಲ್ಲ ಹೆಣ್ಮಕ್ಳು ಲೈಫಲ್ಲೂ ಇದೊಂದು ಫಂಕ್ಷನ್ ಅಂತ ಆಗಿರುತ್ತೆ. ಬಟ್ ಆ ಫಂಕ್ಷನ್ ನಡೆಯೋ ಟೈಮಲ್ಲಿ ನಮ್ಗೆ ಏನು ಅಂತ ಗೊತ್ತಿರಲ್ಲ. ಸೊ ನನ್ನ ಲೈಫಲ್ಲೂ ಅಷ್ಟೇ, ಫಂಕ್ಷನ್ ಆದಾಗ ನನಗೆ ಅಲ್ಲಿ ಏನು ಮಾಡ್ತಿದ್ರೆ ಅಂತ ಅಷ್ಟು ಗೊತ್ತಿರಲಿಲ್ಲ. ಆಮೇಲೆ ನಮಗೆ ಆ ಟೈಮಲ್ಲಿ ಅನ್ಸೋದೇನಪ್ಪ ಅಂತಂದರೆ, ಬರೀ ಜನಗಳು ಬರ್ತಾರೆ, ನಮಗೆ ಜಾಸ್ತಿ ಪ್ರಯಾರಿಟಿ ಕೊಡ್ತಾರೆ ಅನ್ನೋದು ಅಷ್ಟೇ ಮ್ಯಾಟ್ರ್ ಆಗಿರುತ್ತೆ. ಬಟ್ ರಿಯಲ್ ಫ್ಯಾಕ್ಟ್ ಏನು ಅಂತ ನಮಗೆ ಗೊತ್ತಿರಲ್ಲ. ಬಟ್ ಗೊತ್ತಾಗೋ ಏಜಲ್ಲಿ ಅಥವಾ ಇಂಥ ಮೂಮೆಂಟ್ನ ಎಂಜಾಯ್ ಮಾಡೋದು ಬಿಟ್ಟು ನಾವು ಏನು ಗೊತ್ತಿಲ್ಲಂಗೆ ಸುಮ್ಮನೆ ಕೂತಿದ್ವಲ್ಲ ಅಂತ ಸ್ವಲ್ಪ ಫೀಲ್ ಆಗುತ್ತೆ. ಹಂಗೇನೆ ಒಂದೊಂದು ಟೈಮಲ್ಲಿ ನಮಗೆ ಸತ್ಯ ಅರಿವಾಗೋ ಟೈಮಲ್ಲಿ ಏನೇನೋ ಆಗೋಗಿರುತ್ತೆ ಅಂತಾರಲ್ಲ, ಹಂಗೆ ಏನೂ ಮಾಡೋದಕ್ಕಾಗಲ್ಲ. ಇದೊಂಥರ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಎಲ್ಲ ಹೆಣ್ಮಕ್ಳು ಲೈಫಲ್ಲೂ. ನಾವು ಬರೋ ಅರ್ಜೆಂಟಲ್ಲಿ ರೆಡಿಯಾಗಿ ಬಂದ್ಬಿಟ್ಟು ಭತ್ತ ಮುಯ್ ಕವರ್ ತರೋದು ಮರ್ತೋದು. ಸೊ ಇವಾಗ ನೆಕ್ಸ್ಟು ನಾನು ನಮ್ಮ ಮನೆಯವರು ಹೋಗಿ ಮುಯ್ ಕವರ್ ತರೋಣ ಅಂತ ಹೋಗ್ತಾಯಿದ್ದೋ. ಬಟ್ ಅಲ್ಲಿ ಎಂಥ ಕಿಡಿಗೇಡಿಗಳಿದ್ರು ಅಂತಂದರೆ ತೋರಿಸ್ತೀನಿ ನೋಡಿ ನೀವೇನೆ. ಏನೋ ಬೇಕು ನಿನಗೆ, ಏನೋ ಬೇಕು, ತಿಪ್ಪುಲ ಸುಂದಲಿನೇ ಬೇಕು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅವ್ರು ಬೇರೆ ಯಾರೂ ಅಲ್ಲ, ನಮ್ಮೂರವರೇನೆ, ಜಸ್ಟ್ ಫನ್ನಿಯಾಗಿ ಹಾಕಿರೋದಷ್ಟೇ, ತಪ್ಪು ತಿಳ್ಕೊಬೇಡಿ. ನೆಕ್ಸ್ಟು ಮುಯ್ ಕವರ್ ಇಸ್ಕೊಬಂದು ನಾನು ನಮ್ಮ ಮನೆಯವರೆಲ್ಲ ಫೋಟೋ ತೆಗೆಸ್ಕೊತಾ ಇದ್ದೋ. ನಮ್ಮಮ್ಮ ನೆಕ್ಸ್ಟ್ ಇವಾಗ ಈ ಕಿರಿಯಡಿ ಮೈನ ಕರ್ಕೊಬರಕ್ಕೆ ಹೋಗ್ತಾ ಇದ್ದಾರೆ. ವರ್ಷಿತನ ಜೊತೆ ನಿಂತ್ಕೊಳ್ಳೋಕ್ಕೆ ದರ್ಶು ಇದನ್ನ ಯೋಚನೆ ಮಾಡಿದ್ರೆ ನೀವೇ ವಾಸಿ ಅನಿಸ್ತದ ನನಗೆ. ಕರ್ದ ತಕ್ಷಣ ಬಂದ್ಬಿಟ್ರು ಪಾಪ. ಹೆಂಡತಿ ಬಂದು ಕರೆದಕ್ಕೆ ಬಂದಿದ್ದೀನಿ, ಅವ್ರ ಹೆಂಡತಿ ಬಂದು ಕರೆದ್ರೆ ಅವನು ಹೋಯ್ತಾನೆ. ಅತ್ತೆ ಬಂದು ಕರೀತಾರಂತೆ ಬುಳಾದ್ದೆ ನನಗೆ. ಅವಳ ಕಣ್ಣಲ್ಲೇ ಕರಿತಾಳೆ ನೋಡಿ ಇವಾಗ, ಅವಳ ಕಣ್ಣಲ್ಲೇ ಕರಿತಾಳೆ ನೋಡಿ ಇವಾಗ. ಸೊ ಅವರೆಲ್ಲ ಫೋಟೋ ತೆಗೆಸ್ಕೊಳಕ್ಕೆ ಹೋದ್ರು. ನಾನು ಈ ಕಡೆ ಬಂದು ಮುದ್ದೆ ಕಟ್ಟೋಣ ಅಂತ ಬಂದಿದ್ದೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆಗಲಿ ಅಂತ ಅಂದ್ಬಿಟ್ಟು ನಾನು ಮುದ್ದೆ ಕಟ್ಟೋಕ್ಕೆ ಅಂತ ಬಂದಿದ್ದೆ. ಮುದ್ದೆ ಎಲ್ಲ ಕಟ್ಟಾದ್ಮೇಲೆ ನಾನು ನಮ್ಮ ಅಣ್ಣ ಎಲ್ಲ ಮುಂದೆಗಡೆ ಫೋಟೋ ತೆಗೆಸ್ಕೊಳಕ್ಕೆ ಬಂದವ್ರಿಗೆಲ್ಲ ಸ್ವಲ್ಪ ರೇಗಿಸ್ತಾ ಇದ್ದೋ, ಸ್ಮೈಲ್ ಕೊಡಿ, ಪೋಸ್ ಕೊಡಿ ಅಂತೆಲ್ಲ ರೇಗಿಸ್ತಾ ಇದ್ದೋ. ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಜನ ಅಡ್ಜಸ್ಟ್ ಆದಂಗೆ ನಾವು ಹಾಕಿರೋ ಕಾಸ್ಟ್ಯೂಮು ಅಡ್ಜಸ್ಟ್ ಆಗ್ತೀವಿ. ಸ್ಟಾರ್ಟಿಂಗ್ ಗೊತ್ತಿಲ್ಲ ಆಯ್ತಾ, ಜನ ಅಡ್ಜಸ್ಟ್ ಆದಂಗೆ ಇದು ಸರಿ ಆಯಿತು. ನೆಕ್ಸ್ಟ್ ಊಟ ಎಲ್ಲ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲೇ ನಮ್ಮ ರಿಲೇಷನ್ ಮನೆಯೇ, ಅವ್ರ ಮನೆ ಹತ್ರ ಎಲ್ಲ ಕೂತ್ಕೊಂಡಿದ್ದೋ. ಒಳಗೆ ಬನ್ನಿ ಅಂತ ಕರಿತಾಯಿದ್ರು. ಬಟ್ ಈಚೆನೇ ಸ್ವಲ್ಪ ತಣ್ಣಗಾಯ್ತಾ ಇತ್ತು. ಆರಾಮಾಗಿ ಈಚೆನೇ ಕೂತ್ಕೊಂಡಿದ್ದೋ ಒಂದು 1/4 ಗಂಟೆ. ಅಮ್ಮ, ನನ್ನ ತಂಗಿ ಅವಳಿನ್ನೂ ಬಂದಿರಲಿಲ್ಲ, ಇನ್ನು ಆ ಮನೇಲೇ ಇದ್ಲು. ಸೊ ನನ್ನ ತಂಗಿಯರ ಅತ್ತೆ, ನಮ್ಮಮ್ಮ ಎಲ್ಲ ಒಳಗಡೆ ಹೊಂಟೋಗಿದ್ರು. ನಮ್ಮ ಮನೆಯವ್ರಿಗೆ ಒಳಗಡೆ ಹೋದರೆ ಸೆಕೆ ತಡೆಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ನಮ್ಮ ಮನೆಯವರು ಒಂದು 1/4 ಗಂಟೆ ಈಚೆ ಕೂತು ಸ್ವಲ್ಪ ವಿಶಾಲವಾಗಿ ಗಾಳಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಒಂಥರ ಚೆನ್ನಾಗಿತ್ತು ಫೀಲು. ಈಚೆ ಊಟ ಆಗಿದ ತಕ್ಷಣ ಈ ಥರ ಆರಾಮ್ಸೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು. ತುಂಬ ಫೋರ್ಸ್ ಮಾಡ್ತಾಯಿದ್ರಲ್ಲ ಅಂತ ಬಂದು ಒಳಗಡೆ ಒಂದು 1/4 ಗಂಟೆವರೆಗೆ ಮುಖ ತೋರಿಸ್ಕೊಂಡು ಆರಾಮಾಗಿ ಒಂದು 10 ನಿಮಿಷ ಮಾತಾಡಿಕೊಂಡು ನಮ್ಮ ಮನೆಯವರು ಎಲ್ಲರೂ ಎಲೆಡಿಕೆ ಹಾಕೋತಾಯಿದ್ರು. ನನಗೆ ಅಷ್ಟೊಂದು ಎಲೆಡಿಕೆ ಹಾಕ್ಕೊಂಡು ಅಭ್ಯಾಸ ಇಲ್ಲ. ಸೊ ನೆಕ್ಸ್ಟ್ ಅಲ್ಲಿ 10 ನಿಮಿಷ ಕೂತ್ಕೊಂಡು ನೆಕ್ಸ್ಟ್ ಹೊರಡ್ತಾ ಇದ್ದೋ ನಾವು.
ಎಲ್ಲರೂ ನಮ್ಮ ಮನೆಗೆ ಬಂದು ಒಂದು 1/4 ಗಂಟೆ ಇದ್ದು ಅವ್ರು ವಾಪಸ್ ಹೊಂಟೋದ್ರು. ಸೊ ಸಂಜೆ ಹಂಗೆ ನಾನು ನಮ್ಮ ಮನೆಯವರು ಸ್ವಲ್ಪ ಹೊರಗಡೆ ಬಂದು ಚಿಕನ್ ತೊಗೊಂಡೋಗೋಣ ಅಂತ ಬಂದಿದ್ದೋ. ನನಗೆ ಯಾಕೋ ಕಬಾಬ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದ್ದು, ಅದಕ್ಕೋಸ್ಕರ ಸ್ವಲ್ಪ ಬಿರಿಯಾನಿಗೂ ಸೇರಿಸಿ ತಂದುಬಿಡೋಣ, ನೈಟ್ ಅಡುಗೆಗೆ ಸರಿಯಾಗುತ್ತೆ, ಇಬ್ಬರೇ ಅಲ್ವಾ, ಬಿರಿಯಾನಿ ಕಬಾಬ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ನಮ್ಮಿಬ್ರಿಗಾಗಷ್ಟು ಚಿಕನ್ ತಂದಿದ್ದು. ಸೊ ಚಿಕನ್ ತೊಗೊಂಡಾದ್ಮೇಲೆ ನನ್ನ ಫೇವ್ರೆಟ್ ಲಸ್ಸಿ ತರೋಣ ಅಂತ ಅಲ್ಲಿ ಅಂಗಡಿಗೆ ಹೋಗಿದ್ದು. ಬಟ್ ಮ್ಯಾಂಗೋ ಫ್ಲೇವರ್ ಖಾಲಿಯಾಗಿ ಹೋಗಿತ್ತು. ಅದಕ್ಕೆ ಇರೋದು ಮಾಮೂಲಿ ಸ್ವೀಟ್ ಫ್ಲೇವರ್ ಅಂತ ಅಂದ್ಬಿಟ್ಟು ಅದನ್ನೇ ತೊಗೊಂಡು ಒಂದೆರಡು ಬರ್ತಾ ಗಾಡಿಗೆ ಹಂಗೆ ನನಗೆ ಪೆಟ್ರೋಲ್ ಖಾಲಿ ಆಗಿತ್ತು. ಅಂದರೆ ಸ್ವಲ್ಪ ಮಟ್ಟಿಗಿತ್ತು ಅಷ್ಟೇ. ಅದಕ್ಕೆ ನಮ್ಮ ಮನೆಯವರೇ ಪೆಟ್ರೋಲ್ ಹಾಕ್ತಾಯಿದ್ರು. ಸೊ ಪೆಟ್ರೋಲೆಲ್ಲ ಹಾಕಿಸ್ಕೊಂಡು ನೆಕ್ಸ್ಟ್ ಇವಾಗ ಮನೆ ಕಡೆ ಹೋಗಬೇಕು. ಸೊ ನೆಕ್ಸ್ಟು ಮನೆಗೆ ಹೋಗಿ ಬಿರಿಯಾನಿ ಮಾಡ್ಕೊಂಡು ಕಬಾಬ್ ಹಾಕ್ಕೊಂಡು ತಿಂದ್ಬಿಟ್ಟು ಮನೆಗೆ ಕೊಡೋದಷ್ಟೇ. ಫುಲ್ ಟಯರ್ಡ್ ಆಗಿದ್ದೋ ಇಬ್ಬರೂ. ಅಂದರೆ ಸ್ವಲ್ಪ ನನಗೆ ಯಾಕೋ ತಿನ್ನಬೇಕು ಅಂತ ಅನಿಸಿದ್ದಕ್ಕೆ ನಮ್ಮ ಮನೇಲಿ ಕರ್ಕೊಂಡೋಗಿ ಕೊಡಿಸೇ ಬಿಟ್ರು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗಲ್ಲಿ ಏನು ಸ್ಪೀಚ್ ಕೊಡ್ತೀನಿ ಅಂತಂದರೆ, ಸೊ ಈ ಸ್ಪೀಚು ಬೆನ್ನಿಂದೆ ಆಟ ಆಡೋರಿಗೆ. ಸೊ ಬೆನ್ನಿಂದೆ ಮಾತಾಡೋರಿಗೆ ಯಾವುದೂ ತಲೆ ಕೆಡಿಸ್ಕೋಬೇಡಿ. ಬೆನ್ನಿಂದೆ ಮಾತಾಡೋರು ಹಿಂದೆನೇ ಇರ್ತಾರೆ. ಅವ್ರು ಯಾವತ್ತೂ ಮುಂದೆ ಬರೋದಕ್ಕಾಗಲ್ಲ. ಲೈಫಲ್ಲೂ ಅಷ್ಟೇ. ಬೆನ್ನಿಂದೆ ಮಾತಾಡಿ ನಮ್ಮ ಲೈಫ್ನ ಏನೂ ಮಾಡ್ಕೊಳಕ್ಕಾಗಲ್ಲ. ಸೊ ಬೆನ್ನಿಂದೆ ಮಾತಾಡೋರಿಗೆ ತಲೆ ಕೆಡಿಸ್ಕೋಬೇಡಿ. ಅವ್ರಿಗೆ ಒಂದಲ್ಲ ಒಂದಿನ ಕರ್ಮ ಅನ್ನೋದು ಸರ್ರೆಗೆ ಹೊಡಿಯುತ್ತದೆ. ಅವಾಗ ಹೊಡೆದಾಗ ನೀವೇ ಕಣ್ಣಾರ ನೋಡ್ತೀರಾ. ಸೊ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ. ಒಂದಂತೂ ನಿಜ, ನಾನು ಬಿಟ್ಟರು ಕರ್ಮ ಅಂತೂ ಬಿಡಲ್ಲ. ಇದನ್ನ ನೆನ್ಪಿಟ್ಕೊಂಡಿರಿ.